ಹಾಯ್, ಇವತ್ತಿನ ಒಂದು ಚಾಕ್ಲೇಟ್ಸ್ ಸಿಹಿ ಒಂದು ನ್ಯೂಸು. ಚಾಕ್ಲೇಟ್ಸ್ ಇವಾಗ ಆಲ್ರೆಡಿ ತೊಗೊಳ್ತಾ ಇದ್ದರೆ ಯಾವ ಥರ ಚಾಕ್ಲೇಟ್ಸು ನಿಮಗೆ ಡಯಾಬಿಟೀಸ್ ಕಂಟ್ರೋಲ್ ಮಾಡುತ್ತೆ ಅನ್ನೋದು ಹೇಳ್ತೀನಿ. ಸೊ ಚಾಕ್ಲೇಟ್ಸಲ್ಲಿ ನಿಮಗೆ ವೈಟ್ ಚಾಕ್ಲೇಟು, ಡಾರ್ಕ್ ಚಾಕ್ಲೇಟ್ಸ್ ಅಂತ ಇರುತ್ತೆ. ಸೊ ವೈಟ್ ಚಾಕ್ಲೇಟ್ಸ್ ಕಡೆ ಹೋಗಬೇಡಿ, ಕಾನ್ಸಂಟ್ರೇಟ್ ಆನ್ ಡಾರ್ಕ್ ಚಾಕ್ಲೇಟ್ಸ್. ಡಾರ್ಕ್ ಚಾಕ್ಲೇಟ್ಸ್ ತೊಗೊಳ್ಳೋದ್ರಿಂದ ನಿಮಗೆ ಡಯಾಬಿಟೀಸ್ ಕಂಟ್ರೋಲ್ ಆಗುತ್ತೆ, ಮತ್ತು ಬಿ ಪಿ ಕಂಟ್ರೋಲ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಅಂದರೆ ಡಾರ್ಕ್ ಚಾಕ್ಲೇಟ್ಸಲ್ಲಿ ನಿಮಗೆ ಡಿಫ್ರೆಂಟ್ ವೇರಿಯೇಷನ್ಸ್ ಇರುತ್ತೆ. 35%, 40%, 70% ಅಂತ ವೇರಿಯೇಷನ್ ಇರುವಂಥ ಕೋಕೋ ಪೌಡರ್ ಇರುವಂತಹ ಒಂದು ಡಾರ್ಕ್ ಚಾಕ್ಲೇಟ್ಸ್ನ ಪರ್ಸೆಂಟೇಜನ್ನು ನೋಡಬೇಕು. ಸೊ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮಗೆ ಅಮೂಲಲ್ಲಿ ಸಿಗುತ್ತೆ, ಡಾರ್ಕೊಲೇಟ್ಸ್ ಅಂತ ಬರುತ್ತೆ, ಮತ್ತು ಬೇರೆ ಬ್ರ್ಯಾಂಡ್ಸ್ ಎಲ್ಲ ಬರುತ್ತೆ. ಬಟ್ ಯಾವುದೇ ಬ್ರ್ಯಾಂಡೆಡ್ ನೀವು ಚಾಕ್ಲೇಟ್ ತೊಗೊಂಡ್ರು 80% ಆ್ಯಂಡ್ ಎಬೋ ತೊಗೊಳ್ಳೋವಂಥ ಚಾಕ್ಲೇಟ್ಸ್ ನೀವು ಡೈಲಿ ತೊಗೊಂಡ್ರು ಕೂಡ ನಿಮ್ಮ ಶುಗರು ಕಂಟ್ರೋಲ್ ಆಗುತ್ತೆ. ಆದಷ್ಟು ಅದನ್ನು ಯಾವ ಟೈಮಲ್ಲಿ ತೊಗೊಳ್ಳೋದು ಅನ್ನೋದು ನಾವು ಕ್ಲಿನಿಕ್ಕಿಗೆ ಬಂದಾಗ ತಿಳ್ಕೊಳ್ಳಿ. ಯಾಕಂದರೆ ನಿಮ್ಮ ಡಿಪೆಂಡಿಂಗ್ ಆನ್ ಯುವರ್ ಶುಗರ್ ಲೆವೆಲ್ಸು ನಾವು ಯಾವ ಟೈಮ್ನಲ್ಲಿ ನೀವು ತೊಗೊಂಡ್ರೆ ಅದು ಒಳ್ಳೆಯದು ಅನ್ನೋದು, ಶುಗರ್ ಕಂಟ್ರೋಲ್ಗೆ ಅನ್ನೋದು ನಿಮಗೆ ಮಾಹಿತಿ ಕೊಡ್ತೇವೆ.